ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಕ, ನಾವ್ ಆ ತೆಂಗಿ ಚಿಪ್ನ ಕಂಟ್ರೋಲ್ ಇಟ್ಕೊಂಡಿಲ್ಲ ಅಂತಂದ್ರೆ ನಮ್ಗೆ ಪ್ರಾಬ್ಲಮ್ ಆಗೋದು. ನನಗೂ ಹಾಗೆ ಅನ್ಸ್ತಿದೆ ಕಣೆ. ಏನೋ ಅವ್ರ ಅಮ್ಮನ್ ತಿಥಿ ಪೂಜೆ ಮಾಡ್ಕೊಳ್ಳಿ ಅಂತ ಬಿಟ್ರೆ ಮಾಮ್ಗೆ ಅವಮಾನ ಆಗೋಯ್ತು. ತಾರಕ್ ಸಿಕ್ಕಿದ್ದೆ ಚಾನ್ಸ್ ಅಂತ ತುಂಬಾ ಓವರ್ ಆಗಾಡ್ದ. ಅಲ್ವೇ ಅಕ್ಕ, ಅಮ್ಮ ಪೂಜೆ ಮಾಡೋದ್ ಬೇಡ ಅಂದ್ರೂ ಕೂಡ ಅಣ್ಣ ಹೋಗ್ಬಿಟ್ಟ ಹೆಂಗಸರುಗಳನ್ನ ಕರ್ಕೊಬರಂತ ಅವಶ್ಯಕತೆ ಏನೇ ಇತ್ತು? ಮಾಮ್ಗೆ ಅವಮಾನ ಮಾಡೋದಕ್ಕೆ ಕಣೆ. ಇರುವೆ ಗೂಡ್ಗೆ ಹಾವು ಬಿಡೋನೋನು. ಇನ್ ಈ ತರ ಚಾನ್ಸ್ ಸಿಕ್ಕಿದ್ರೆ ಬಿಟ್ಬಿಡ್ತಾನ? ಅಕ್ಕ, ಇದನ್ನೆಲ್ಲ ನೋಡ್ತಾ ಇದ್ರೆ ಅಣ್ಣನ್ಗೆ ಅಕ್ಕ ಅವಳ ಮೇಲೆ ಸ್ಲೋ ಆಗಿ ಲವ್ ಆಗ್ತಿದೆ ಅಂತ ಅನ್ನಿಸ್ತಿಲ್ವಾ? ಅದ್ ಹೇಗ್ ಹೇಳ್ತೀಯಾ? ಅವಳ ಮನೆ ಬಿಟ್ಟು ಹೋದಾಗ ರಾತ್ರಿ ಎಲ್ಲ ಹುಡುಕಿದಾನೆ. ಅವಳಿಗೋಸ್ಕರ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾನೆ. ಅದಲ್ದೆ ಅವಳಿಗೆ ಪೂಜೆಗೆ ಬೇರೆ ಹೆಲ್ಪ್ ಮಾಡಿದಾನೆ. ಇದೆಲ್ಲ ನೋಡ್ತಿದ್ರೆ ಸ್ಲೋಲಿ ಅಣ್ಣನಿಗೆ ಅವಳ ಮೇಲೆ ಲವ್ ಆಗ್ತಿದೆ ಅಂತ ಅನ್ನಿಸ್ತಿದೆ. ಚಾನ್ಸೇ ಇಲ್ಲ ಕಣೆ. ನೀರು ಯಾವತ್ತೂ ಬೆಂಕಿ ಆಶ್ರಯನ ಪಡೆಯೋದಿಲ್ಲ. ನೀರಿಲ್ದೆ ಬೆಂಕಿನ ಆರಿಸ್ಬೋದಲ್ವಾ? ಹಾಗೇನೆ ಅವಳು ಕೂಡ ಅಣ್ಣನ ಮನಸ್ಸನ್ನ ಚೇಂಜ್ ಮಾಡ್ಬೋದಲ್ವಾ? ಅದಕ್ಕೆ ನಾನು ಹೇಳ್ತಿರೋದು, ಅವಳನ್ನ ಕಂಟ್ರೋಲ್ ತಗೋಬೇಕು ಅಂತ. ಅವಳು ಈಗ್ಲೂ ನಮ್ ಕಂಟ್ರೋಲಲ್ಲಿ ಇದ್ದಾಳೆ ಕಣೆ. ನಾವು ಮಾಡ್ಬೇಕಾಗಿರೋದಿಷ್ಟೇ, ಯಾವ್ದೇ ಕಾರಣಕ್ಕೂ ಅವಳಿ ಮನೆ ಬಿಟ್ಟು ಹೋಗ್ಬಾರ್ದು. ಒಂದೇ ಸಲ ಪಂಜರದಿಂದ ಹಾರು ಹೋಗಿರೋ ಹಕ್ಕಿ ಇನ್ನೊಂದ್ಸಲ ಹಾರು ಹೋಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಎಲ್ರು ಅವಳ ಮನೆಯಿಂದ ಹೊರಗಡೆಕ್ಕೆ ಯೋಚನೆ ಮಾಡ್ತಿದ್ರೆ ನೀನೇನು ಅವಳ ಮನೆ ಇಟ್ಕೊಂಡು ಸಾಕೋ ಪ್ಲಾನ್ ಮಾಡ್ತಿದ್ಯಾ? ಇದರಿಂದ ನಮ್ಗೇನೆ ಯೂಸು. ಉಪಯೋಗ ಇಲ್ದೆ ಈ ಸಮಂತ ಯಾವ ಕೆಲ್ಸನೂ ಮಾಡೋದಿಲ್ಲ. ಒಂದ್ ವೇಳೆ ಮಯೂರಿ ಬದಲಾಗಿ ಅಮಿತಾ ಈ ಮನೆಗೆ ಸೊಸೆಯಾಗಿ ಬಂದಿದ್ರೆ ನಮ್ ಪರಿಸ್ಥಿತಿ ಏನಾಗಿರ್ತಿತ್ತು ಗೊತ್ತಾ? ಮದ್ವೆ ಮನೇಲಿ ಆ ಅಮಿತಾ ಅಷ್ಟು ಅವಮಾನ ಮಾಡಿದ್ಲು. ಇನ್ನೇನಾದ್ರೂ ಈ ಮನೇಲಿ ಇದ್ದಿದ್ರೆ ನಮ್ಮನ್ ಕೂತ್ಕೊಳ್ಳೋಕ್ಕೂ ಬಿಡ್ತಿರ್ಲಿಲ್ಲ. ಅವಳು ಕೊಡೋ ಟಾರ್ಚರ್ಗೆ ನಾವು ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೇಕಿತ್ತು. ಅದೇನೋ ನಿಜ. ಆದ್ರೆ ಆ ಮಯೂರಿಂದ ಅಮ್ಮನಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ, ಆ ಪರಿಣಾಮ ನಮ್ಮೇಲ್ ಬೀರ್ತಿದೆ. ಇದನ್ನ ನೋಡಿ ನೋಡಿ ನಂಗಂತೂ ಸಾಕಾಗಿದೆ. ಅದ್ರ ಜೊತೆ ಆ ಮಯೂರಿ ಮನೇಲಿ ಇರೋದ್ರಿಂದ ಅಣ್ಣನಿಗೆ ಅವಳ ಮೇಲೆ ಲವ್ ಆಗುತ್ತೆ ಅಂತ ಭಯ ಆಗ್ತಿದೆ ಕಣೆ. ಹಾಗೆಲ್ಲ ಆಗೋದಿಲ್ಲ ಅಂತ ಹೇಳಿದ್ನಲ್ಲ ಅಖಿಲ. ಹಾಗಾಗೋದಕ್ಕೆ ನಾನು ಬಿಡೋದು ಇಲ್ಲ. ಮಯೂರಿ ಕುತ್ತಿಗೆಗೆ ಬಿದ್ದಿರೋದು ಮಾಂಗಲ್ಯ ಅಲ್ಲ, ನನ್ನ ಕಡಿವಾಣ. ಅದನ್ನ ಅಷ್ಟು ಸುಲಭವಾಗಿ ದಾಟ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಅವಳು ಯಾವತ್ತಿದ್ರು ನಾನ್ ಕೀ ಕೊಟ್ಟು ಆಡ್ಸೋ ಗೊಂಬೆನೆ. ಇದೇನ್ರಿ ಇಷ್ಟು ಬೇಗ ಮಲಗ್ತಿದ್ದೀರಾ? ಮತ್ತೇನ್ ಮಾಡ್ಲಿ, ನಿಮ್ ಹಾಗೆ ಬಾಟ್ಲ್ ಇಟ್ಕೊಂಡು ಕೂತ್ಕೋಬೇಕಾಗಿತ್ತಾ? ಡರ್ಲಿಂಗ್, ಬರ್ತಾ ಬರ್ತಾ ನನ್ ರೂಟ್ಗೆ ಬರ್ತಿದ್ದೀರಾ? ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ? ನೀವು ನಾನು ಒಂದೊಂದ್ ಪೆಗ್ ಹಾಕೊಳ್ತಾ ಮಾತಾಡ್ತಾ ಇದ್ರೆ. ಹೇಳಿ ಹೇಳಿ, ಯಾವ್ ನಿಮ್ ಬ್ರ್ಯಾಂಡು? ಈಗ್ಲೇ ತರಿಸ್ತೀನಿ. ಹಾಗೆಲ್ಲ ಮಾತಾಡೋದಿಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ ಬರುತ್ತೆ ಚಿಕ್ಕಜ್ಮಾನ್ರೆ? ಕೋತಿ ತಾನ್ ಕೆಡೋದು ಅಲ್ದೆ ವನ ಎಲ್ಲ ಕೆಡಿಸ್ತು ಅನ್ನೋ ತರ ಆಡ್ತಾ ಇದ್ದೀರಾ. ಹಾಗಾದ್ರೆ ನನ್ನ ಕೋತಿ ಅಂತ ಕರೀತಿದ್ದೀರಾ? ಅಷ್ಟು ಒಳ್ಳೆ ಪ್ರಾಣಿ ಜೊತೆ ನಿಮ್ಮನ್ನ ನೀವು ಹೋಲಿಸ್ಕೋಬೇಡಿ. ಮಂಗನಿಂದ ಮಾನವ ಅಂತ ಹೇಳ್ತಾರೆ, ಆದ್ರೆ ನೀವಿನ್ನು ಮಾನವನೇ ಆಗಿಲ್ವಲ್ಲ.